ವಾಸ್ಕೋಡಿಗಾಮ ಹಡಗಿನಲ್ಲಿ ಕಲ್ಲುಕೋಟೆಗೆ ಬಂದಿದ್ದ. ಕೊಲಂಬಸ್ ಅದೇ ಹಡಗಿನ ಮುಖಾಂತರ ಅಮೆರಿಕಾನ ಕಂಡು ಹಿಡಿದ. ಮುಂತಾದ ಕಥೆಗಳನ್ನು ನೀವು ಕೇಳಿರ್ತೀರಿ. ಜೊತೆಗೆ ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ ಸಿನಿಮಾದಲ್ಲಿನ ಹಡಗನ್ನು ಕೂಡ ನೀವು ನೋಡಿರ್ತೀರಿ. ಈಗ ಭಾರತ ಕೂಡ ಅಂತಹದೇ ಒಂದು ಹಡಗನ್ನು ತಯಾರಿಸಿದೆ. ಈ ಹಡಗನ್ನು ಕ್ರಿಸ್ತಶಕ 5ನೇ ಶತಮಾನದ ತಂತ್ರಜ್ಞಾನವನ್ನು ಬಳಸಿ ತಯಾರಿಸಿದ್ದಾರೆ ಅನ್ನೋದು ವಿಶೇಷ. ಅದರಲ್ಲಿ ಇಂಜಿನ್ನೇ ಇಲ್ಲ ಅಂದರೆ ನೀವು ನಂಬ್ತೀರಾ? ಏನೀ ಹಡಗಿನ ಸ್ಟೋರಿ ಅನ್ನೋ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಸಮುದ್ರಯಾನ ಅಂದರೆ ಅದೊಂದು ರೀತಿಯ ರೋಮಾಂಚನಕಾರಿ ಅನುಭವ. ಜೀವನದಲ್ಲೇ ಒಂದೇ ಒಂದು ಸಲವಾದರೂ ನಾವು ನೌಕಾಯಾನವನ್ನು ಮಾಡಬೇಕು ಅನ್ನೋದು ಬಹುತೇಕರ ಕನಸು. ಅಬ್ಬರದ ಅಲೆಗಳ ಮೇಲೆ ತೇಲೋ ಹಡಗಿನ ಮೇಲೆ ಕೂತು ಪ್ರಯಾಣಿಸೋದೇ ಒಂದು ಅವರ್ಣನೀಯ ಅನುಭವ. ಆದರೆ ಅಗಾಧವಾದಂಥ ಸಾಗರದಲ್ಲಿ ಸಂಚಾರ ಮಾಡಬೇಕು ಅಂದರೆ ಅದಕ್ಕೆ ಬಲಿಷ್ಠವಾದ ನೌಕೆಗಳು, ಹಡಗುಗಳು ಬೇಕು. ಶರದಿಯ ಅಲೆಗಳ ರಭಸ ಜೊತೆಗೆ ಗಾಳಿಯ ಒತ್ತಡವನ್ನು ಸೀಳ್ಕೊಂಡು ಆ ಹಡಗುಗಳ ಸಾಗರದಲ್ಲಿ ಸಂಚಾರವನ್ನು ಮಾಡಬೇಕು. ಈಗ ಭಾರತ ನೌಕೆಯಾನಕ್ಕೆಂದು ಸಮುದ್ರದಲ್ಲಿ ತೇಲೋ ಒಂದು ಅದ್ಭುತವಾದ ಹಡಗು ಸೃಷ್ಟಿಯ ಮಾಡಿದೆ. ಮೊದಲೇ ಹೇಳಿದಾಗೆ ಸಾಗರಯಾನ ಅನ್ನೋದು ಎಷ್ಟು ರೋಚಕವೋ ಅಷ್ಟೇ ಅಪಾಯಕಾರಿನೂ ಹೌದು. ಶರದಿಯ ರಭಸವನ್ನು ಸೀಳ್ಕೊಂಡು ಮುನ್ನುಗ್ಗಬೇಕು ಅಂದರೆ ಅದಕ್ಕೆ ಬಲಿಷ್ಠವಾದ ನೌಕೆಗಳು ಅಥವಾ ಹಡಗುಗಳು ಬೇಕು. ಅದಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನ ಬೇಕಾಗಬಹುದು ಅನ್ನೋದು ನಿಮ್ಮ ಊಹೆ ಆಗಿದ್ರೆ ಭಾರತ ಅದನ್ನು ಸುಳ್ಳು ಮಾಡಿದೆ. ಆಧ್ಯಾತ್ಮಿಕವಾದಂಥ ಯಾವುದೇ ತಂತ್ರಜ್ಞಾನ ನೆರವಿಲ್ಲದೆ, ಅತ್ಯಾಧುನಿಕ ಯಾವುದೇ ತಂತ್ರಜ್ಞಾನದ ನೆರವಿಲ್ಲದೆ ಅತ್ಯಂತ ಪ್ರಾಚೀನ ತಂತ್ರಜ್ಞಾನವನ್ನು ಬಳಕೆ ಮಾಡಿದೆ. ಭಾರತದಲ್ಲಿ ಹಡಗೊಂದನ್ನು ತಯಾರಿಸಲಾಗಿದೆ. ಈ ಹಡಗು ಈಗಾಗಲೇ ತನ್ನ ಯಾನವನ್ನು ಆರಂಭಿಸಿದೆ. ಅಂತಹ ವಿಸ್ಮಯಕಾರಿ ಹಡಗಿನ ಹೆಸರು ಐಎನ್ಎಸ್ವಿ ಕೌಂಡಿನ್ಯ ಸದ್ಯ ಭಾರತದ ಪುರಾತನ ಜ್ಞಾನಕ್ಕೆ ಸಾಕ್ಷಿಯಾಗಿರುವಂತಹ ಹಡಗು. ಭಾರತದ ನೌಕಾಯಾನದ ಪರಿಣಿತಿಯನ್ನ ಜಗತ್ತಿಗೆ ಸಾರ್ತಿರುವಂತಹ ಹಡಗು. ಅಷ್ಟೊಂದು ವಿಶೇಷತೆ ಏನಿದೆ ಈ ಹಡಗಿನಲ್ಲಿದೆ ಅಂತಿದ್ದೀರಾ? ಖಂಡಿತ ಈ ಹಡಗಿನಲ್ಲಿ ವಿಶೇಷತೆಗಳಿವೆ. ಅಸಲಿಗೆ ಈ ಹಡಗೆ ಒಂದು ವೈಶಿಷ್ಟ್ಯಮಯವಾಗಿರ್ತಕ್ಕಂಥ ಸೃಷ್ಟಿ. ಯಾಕಂದ್ರೆ ಈ ಹಡಗಿನ ನಿರ್ಮಾಣಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಲಾಗಿಲ್ಲ. ಕ್ರಿಸ್ತಶಕ 5ನೇ ಶತಮಾನ ಅಂದರೆ 1500 ವರ್ಷದ ಹಿಂದಿನ ತಂತ್ರಜ್ಞಾನವನ್ನು ಬಳಸಿ ಈ ಹಡಗಿನ ನಿರ್ಮಾಣವನ್ನು ಮಾಡಲಾಗಿದೆ. ಜೊತೆಗೆ ಈ ಹಡಗಿನಲ್ಲಿ ಇನ್ನೊಂದು ಅದ್ಭುತವಿದೆ. ಅದೇನೆಂದರೆ ಈ ಹಡಗಿನಲ್ಲಿ ಎಂಜಿನ್ ಅನ್ನೋದೇ ಇಲ್ಲ. ನೀವೆಲ್ಲ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಸಿನಿಮಾ ನೋಡೇ ಇರ್ತೀರಾ. ಅದರಲ್ಲಿ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಪ್ರಯಾಣ ಮಾಡ್ತಿದ್ದಂಥ ಹಡಗಿದೆಯಲ್ಲ, ತೇಟ್ ಅದೇ ರೀತಿಯ ಹಡಗೊಂದನ್ನು ಭಾರತದಲ್ಲಿ ತಯಾರು ಮಾಡಲಾಗಿದೆ. ಆ ಹಡಗಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಅದರಲ್ಲಿ ಎಂಜಿನ್ ಅನ್ನೋದೇ ಇಲ್ಲ. ನೀವೆಲ್ಲ ಹಾಯಿ ದೋಣಿ ಅನ್ನೋದರ ಬಗ್ಗೆ ಕೇಳಿರ್ತೀರ. ಅದೇ ಕಾನ್ಸೆಪ್ಟ್ನಲ್ಲಿ ಈ ಹಡಗನ್ನು ತಯಾರು ಮಾಡಲಾಗಿತ್ತು. ಕೇವಲ ಗಾಳಿಯ ಮುಖಾಂತರವೇ ಈ ಹಡಗು ಚಲಿಸುತ್ತೆ. ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಹಗಳ ಬಳಕೆ ಕೂಡ ಮಾಡದಲ್ಲೇ ಈ ರೀತಿ ಆಧುನಿಕ ಅದ್ಭುತ ಅಂತಲೇ ಕರಿಬಹುದಾದ ಈ ಹಡಗು ಗುಜರಾತ್ನ ಪೋರ್ ಬಂದರ್ನಿಂದ ಓಮನ್ನ ಮಸ್ಕತ್ಗೆ ನವೆಂಬರ್ 29ರಂದು ಪ್ರಯಾಣ ಆರಂಭಿಸಿದೆ. ಪ್ರಾಚೀನ ಕಾಲದ ಸಮುದ್ರಯಾನ ಹೇಗಿರ್ತಾ ಇತ್ತು ಅನ್ನೋದಕ್ಕೆ ಪರೀಕ್ಷೆ ನಡೆಸೋಕೆ ಈ ಯಾನವನ್ನ ಕೈಗೊಳ್ಳಲಾಗ್ತಿದೆ. ಭಾರತ ಅನ್ನೋದೊಂದು ಜ್ಞಾನದ ಕಣಜ. ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮಲ್ಲಿ ಹಲವು ರೀತಿಯ ಪುರಾತನ ವಿದ್ಯೆಗಳಿವೆ. ಆ ವಿದ್ಯೆಗಳನ್ನು ಕಾಲಕ್ಕೆ ಬಳಕೆ ಮಾಡಿಕೊಂಡು ಬೇಕಾದ ಯಂತ್ರಗಳನ್ನು ತಯಾರಿಸಲಾಗ್ತಾ ಇತ್ತು. ನೌಕಾಯಾನಕ್ಕೆ ಸಂಬಂಧಿಸಿದಂಥ ನಮ್ಮ ಪ್ರಾಚೀನ ಗ್ರಂಥಗಳಲ್ಲೂ ಕೂಡ ಈ ರೀತಿಯ ನಾನಾ ವಿವರಣೆಗಳಿವೆ. ಯಾವುದೇ ರೀತಿಯ ಆಧುನಿಕ ತಂತ್ರಜ್ಞಾನ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಹಗಳ ಬಳಕೆಯನ್ನು ಮಾಡದೆ ಯಾವ ರೀತಿ ಹಡಗುಗಳನ್ನು ನಾವು ಸಾಗಿಸಬಹುದು ಅನ್ನೋದಕ್ಕೆ ಈ ನೌಕೆಗಳನ್ನು ತಯಾರಿಸಬಹುದು ಅನ್ನೋ ವಿವರಣೆ ಇದೆ. ಈಗ ಅಂತಹ ಪುರಾತನ ಗ್ರಂಥಗಳ ಜ್ಞಾನವನ್ನು ಬಳಸಿಕೊಂಡು ಐಎನ್ಎಸ್ವಿ ಕೌಂಡಿನ್ಯ ಹಡಗನ್ನು ತಯಾರಿಸಲಾಗ್ತಾ ಇದೆ. 5ನೇ ಶತಮಾನದಲ್ಲಿ ಭಾರತೀಯ ನೌಕಾವಲಯದಲ್ಲಿ ಬಳಸಲಾಗ್ತಾ ಇದ್ದಂತಹ ಕ್ರಮಗಳನ್ನು ಅನುಸರಿಸಿ ಈ ನೌಕೆಯನ್ನು ಸಿದ್ಧಪಡಿಸಲಾಗಿದೆ. ಅಜಂತ ಗುಹೆಗಳ ಮೇಲಿನ ನೌಕೆಗಳ ಚಿತ್ರ, ಪ್ರಾಚೀನ ಭಾರತೀಯ ಗ್ರಂಥಗಳು ಹಾಗೂ ವಿದೇಶಿ ಪ್ರವಾಸಿಗರ ವಿವರಣೆಗಳನ್ನು ಬಳಸಿಕೊಂಡು ಈ ಹಡಗಿನ ನಿರ್ಮಾಣವನ್ನು ಮಾಡಲಾಗಿದೆ. ಜೊತೆಗೆ ಹಡಗಿನ ನಿರ್ಮಾಣಕ್ಕೆ ಎಲ್ಲೂ ಕೂಡ ಕಬ್ಬಿಣದ ಬಳಕೆಯನ್ನು ಮಾಡಲಾಗಿಲ್ಲ ಅನ್ನೋದು ವಿಶೇಷ. ಕಬ್ಬಿಣದ ಬಳಕೆ ಮಾಡದೆ ಕೇವಲ ಮರದ ಹಲಗೆಗಳನ್ನು ತೆಂಗಿನ ನಾರಿನ ಮೂಲಕ ಜೋಡಿಸಲಾಗಿದೆ. ಹಾಗಾಗಿ ಇದನ್ನು ಹೊಲಿದ ಹಡಗು ಅಂತಲೇ ಕರೆಯಲಾಗುತ್ತೆ. ನೀರು ಒಳಗಡೆ ಬರದಂತೆ ನೈಸರ್ಗಿಕ ರಾಳ, ಹತ್ತಿ ಹಾಗೂ ತೈಲಗಳ ಬಳಕೆ ಮಾಡಲಾಗಿದೆ. ಟಂಕೈ ಅನ್ನುವಂಥ ಪುರಾತನ ವಿಧಾನವನ್ನು ಬಳಕೆ ಮಾಡಿ ಸಂಪೂರ್ಣ ಲೋಹರಹಿತ ಹಾಗೂ ಎಂಜಿನ್ ರಹಿತವಾಗಿರ್ತಕ್ಕಂಥ ಹಡಗನ್ನು ತಯಾರು ಮಾಡಲಾಗಿದೆ. ಈ ವಿಶೇಷ ಹಡಗು ಸುಮಾರು 19.6 ಮೀಟರ್ ಉದ್ದ, 6.5 ಮೀಟರ್ ಅಗಲ ಹಾಗೂ 3.33 ಮೀಟರ್ ಆಳವಿದೆ. ಇದರಲ್ಲಿ 15 ಜನ ನಾವಿಕರು ಏಕಕಾಲದಲ್ಲಿ ಪ್ರಯಾಣ ಮಾಡಬಹುದಾಗಿದೆ. ಹಡಗಿನ ಮೂಲ ಆಕೃತಿಯನ್ನು ಮೊದಲು ನಿರ್ಮಾಣ ಮಾಡಿ ಹಲಗೆಗಳ ನಂತರ ಜೋಡಣೆಯನ್ನು ಮಾಡಲಾಗಿದೆ. ಹೀಗಾಗಿ ಎಂತಹ ಬಲಿಷ್ಠ ಅಲೆಗಳ ಹೊಡೆತವನ್ನು ಕೂಡ ಸಹ ತಾಳಿಕೊಳ್ಳಬಲ್ಲಂತಹ ಶಕ್ತಿ ಈ ಕೌಂಡಿನ್ಯ ಹಡಗಿಗಿದೆ. ಜೊತೆಗೆ ಹಡಗಿನ ಮೇಲೆ ಬನವಾಸಿ ಕದಂಬರ ಲಾಂಛನವಾದಂತಹ ಗಂಡ ಬೇರುಂಡದ ಚಿತ್ರ ಅಳವಡಿಸಲಾಗಿದೆ. ಹಡಗಿನ ಹಾಯಿಯ ಮೇಲೆ ಸೂರ್ಯ ಲಾಂಛನ
ಲಾಂಛನವಿದೆ. ಇನ್ನು ಪೌರಾಣಿಕ ಸಿಂಹದ ಆಕೃತಿಯಾದಂತಹ ಸಿಂಹಯಾಳಿಯನ್ನ ಚಿತ್ರಿಸಲಾಗಿದೆ. ಜೊತೆಗೆ ಹಡಗಿನ ಡೆಕ್ ಮೇಲೆ ಹರಪ್ಪ ಶೈಲಿಯಲ್ಲಿ ಕಲ್ಲಿನ ರಚನೆಯನ್ನು ಕೂಡ ಜೋಡಿಸಲಾಗಿದೆ. ಭಾರತೀಯ ಸಂಸ್ಕೃತಿ ಸಚಿವಾಲಯ, ಭಾರತೀಯ ನೌಕಾಪಡೆ ಹಾಗೂ ಹೋತಿ ಇನೋವೇಷನ್ ಕಂಪನಿ ಸಹಯೋಗದಲ್ಲಿ 2023ರಲ್ಲಿ ಈ ಯೋಜನೆ ಆರಂಭವಾಗಿತ್ತು. ಕೇರಳದ ಕುಶಲಕರ್ಮಿಗಳ ತಂಡ ಕೈನಲ್ಲೇ ಈ ಹಡಗಿನ ನಿರ್ಮಾಣವನ್ನ ಮಾಡಿದೆ. ಹಡಗಿನ ನಿರ್ಮಾಣಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರಿಯಾದ ಬ್ಲೂ ಪ್ರಿಂಟ್ ಇಲ್ಲದ ಕಾರಣ ಭಾರತೀಯ ನೌಕಾಪಡೆ ಒದಗಿಸಿಕೊಟ್ಟಂಥ ಪ್ರಾಚೀನ ಚಿತ್ರಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅದನ್ನು ಅಧ್ಯಯನವನ್ನ ಮಾಡಿ ಈ ಕೌಂಡಿನ್ಯವನ್ನುವಂಥ ಹಡಗನ್ನ ವಿನ್ಯಾಸ ಮಾಡಲಾಗಿದೆ. ಹಡಗಿನ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋಕೆ ಐಐಟಿ ಮದ್ರಾಸಾದಲ್ಲಿ ಹೈಡ್ರೋಡೈನಾಮಿಕ್ ಅಧ್ಯಯನ ಸೇರಿದಂತೆ ಅನೇಕ ವೈಜ್ಞಾನಿಕ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ಈ ಹಡಗಿನ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತ್ತು. ಮೇ ತಿಂಗಳಲ್ಲಿ ಕಾರವಾರದಲ್ಲಿ ಔಪಚಾರಿಕವಾಗಿ ನೌಕಾಪಡೆಗೆ ಸೇರ್ಪಡೆಯನ್ನ ಮಾಡಲಾಗಿದೆ. ಜೊತೆಗೆ 1ನೇ ಶತಮಾನದ ಭಾರತೀಯ ಕಡಲಯಾನಿ ಮಹರ್ಷಿ ಕೌಂಡಿನ್ಯರ ಸ್ಮರಣಾರ್ಥ ಹಡಗಿಗೆ ಕೌಂಡಿನ್ಯ ಅನ್ನೋ ಹೆಸರಿಡಲಾಗ್ತಾ ಇದೆ. ಇನ್ನು ಪ್ರಾಚೀನ ಕಾಲದಲ್ಲಿ ಭಾರತ ಹಾಗೂ ಓಮನ್ ನಡುವಿನ ಕಡಲ ಮಾರ್ಗ ಪ್ರಮುಖ ವ್ಯಾಪಾರ ಮಾರ್ಗವಾಗಿತ್ತು. ಮಸಾಲೆ ಪದಾರ್ಥ ಹಾಗೂ ಜವಳಿ ರಫ್ತಿಗಾಗಿ, ಜೊತೆಗೆ ಪಶ್ಚಿಮ ಏಷ್ಯಾ, ಆಫ್ರಿಕಾ ಹಾಗೂ ಆಗ್ನೇಯ ಏಷ್ಯಾ ಜೊತೆಗೆ ಸಂಪರ್ಕ ಸಾಧಿಸೋಕೆ ಈ ಜಲಮಾರ್ಗವನ್ನು ಬಳಸಲಾಗ್ತಾ ಇತ್ತು.